1 ಕೋಟಿ ಗಿಡ ನೆಡುವಂತಹ ಒಂದು ಯೋಜನೆ ಪ್ಲಾನ್ ಮಾಡ್ತೀರಾ ಸರ್? 1 ಕೋಟಿ. ನಾವೆಲ್ಲ ಯಾವ ಕಾಲದಲ್ಲಿ ಬದುಕ್ತಿದ್ದೀವಿ ಅಂತಂದರೆ ನೆಟ್ಟಿರೋ 1 ಗಿಡನೂ ನೆಟ್ಟಿಗೆ ನೋಡ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈ ಇನಿಷಿಯೇಟಿವ್ ಹೆಂಗೆ ತೊಗೊಂಡ್ರಿ ಸರ್? ಅದು ಸಕ್ಸಸ್ ಆಯಿತಾ? ಪ್ಲೀಸ್ ಟೆಲ್ ಮಿ ದ್ಯಾಟ್ ಸ್ಟೋರಿ. ಒಂದು ಹೇಳ್ತೀನಿ, ನಾನು ಐ ಶುಡ್ ಬಿ ಇಂಡಿಟೆಡ್ ಟು ನಮ್ಮ ಆನರಬಲ್ CM ಶ್ರೀ ನಿತೀಶ್ ಕುಮಾರ್ ಸರ್ಗೆ. ನಾನು ಅವರಿಂದ ಒಂದು ವಿಲೇಜ್ ಯಾತ್ರೆ ಅಂತಿತ್ತು, ಲಾಂಚ್ ಮಾಡಿಸ್ದೆ. 200 ಗಿಡ ಒಂದೊಂದು ಫ್ಯಾಮಿಲಿಗೆ ಕೊಡೋದು. ಅವ್ರಿಗೇನೋ ಮೈಂಡಲ್ಲಿ ಸ್ಟ್ರೈಕ್ ಆಯಿತು. ನಾನಂದೆ, ನೋಡಿ ಸರ್, ಇಲ್ಲಿರೋರಿಗೆಲ್ಲ ಜಾಬ್ ಕೊಡ್ಬೋದು ಅಂತಂದೆ. ಯಾಕೆ ಅಂದರೆ ಈ ರೀತಿ ಎಲ್ಲ ಮುದುಕರು, ಓಲ್ಡ್ ಏಜ್ ವಿಮೆನ್ಸು, ಇವರಿಗೆಲ್ಲನೂ ಮಣ್ಣು ಇಷ್ಟು ಸ್ಕ್ವೇರ್ ಫೀಟ್ ಎತ್ತಬೇಕು ಅಂತಂದರೆ ಅಷ್ಟಾಗಲ್ಲ, ನೋಡೋದಾದ್ರೆ ಆಗುತ್ತೆ. ಸೊ ದೆನ್ ಅವ್ರ ಮೈಂಡಲ್ಲಿತ್ತು. ನನಗೆ ಡಿವಿಷನಲ್ ಕಮಿಷನ್ ಮಾಡಿದರು ಮುಜಫರ್ಪುರಲ್ಲಿ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿವಿಷನ್ 2009ರಲ್ಲಿ. ಮಾಡಿದಾಗ ನನಗಂದರು, ರಾಜುಜಿ ಆಪ್ಕ ಯೋಜನಾ ಕೈಸ ಚಲ್ ರಾ ಹೈ. ಆಮೇಲೆ ಸರ್, ನನಗೆ ಅಂತ ಯಾವ್ದು ಯೋಜನೆ ಇಲ್ಲ, ಎಲ್ಲ ಸರ್ಕಾರದ್ದು. ಓ ನೈ ಪೇಡ್ ಲಗಾನೆ ವಾಲ. ಓಕೆ. ದೆನ್ ನಾನಂದೆ, ಸರ್ ನನಗೆ 3 ತಿಂಗಳು ಟೈಮ್ ಕೊಟ್ರಿ ತಂದೆ. 2 ತಿಂಗಳಲ್ಲಿ ಪ್ಲ್ಯಾನ್ ಮಾಡಿದೆ. 1 ದಿನ ಫಿಕ್ಸ್ ಮಾಡಿದೆ. ದಟ್ ವಾಸ್ 30th August 2009. 2,000 ಪ್ಲಸ್ ಪಂಚಾಯತ್, 3 ಲಕ್ಷ ಜನ ಮೊಬಿಲೈಸ್ ಮಾಡಿದೆ. ಆಸ್ ಎ ಫೆಸ್ಟಿವ್ ಮಾಡಿದೆ. 1 ದಿನದಲ್ಲಿ ನಿಮ್ಮ 1 ಗ್ರಾಮ ಪಂಚಾಯತಿಗೆ 7,000 ಗಿಡ ಹಾಕ್ಬೇಕಂತ. 7,000 ಗಿಡ ಹಾಕಿದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 1% ಸಡನ್ ಇನ್ಕ್ರೀಸ್ ಆಗುತ್ತೆ ಇದು ಫಾರೆಸ್ಟ್ ಏರಿಯಾ ಅಂತ. ಸೊ ಅಂಥದ್ದು ಇನಿಷಿಯೇಟಿವಿಂದ ಎಂಟೈರ್ ಬಿಹಾರ್ ಸ್ಟೇಟು 12% ಆಯಿತು. 6.5. ಆ್ಯಂಡ್ ಯು ಅದ್ರೂ ಏನು, ತೆಲಂಗಾಣ ಗೌರ್ಮೆಂಟು ಎಂಟರ್ ಸ್ಟೇಟು ಒಂದಿನಲ್ಲಿ 1 ಕೋಟಿ ಗಿಡ ಅಂತ ಒಂದು ಲಾಂಚ್ ಮಾಡಿದರು. ಆದರೆ ನಾನು ಒಂದು ಡಿವಿಷನಲ್ ಕಮಿಷನರ್ ಆಗಿ 6 ಜಿಲ್ಲೆಗೆ ಮಾಡಿದೆ. ಇವತ್ತು ಗುರುತಿಡಕ್ಕಾಗಲ್ಲಂತೆ. ಎಷ್ಟು ವರ್ಷ ಆಯ್ತು ಇದಾಗಿ? 2009, 16 ಇಯರ್ಸ್. ಎಲ್ಲ ಬೆಳೆದು ಬಿಟ್ಟಿದೆ. ಈಗ ನನ್ನ ಡೆತ್ ಈಸ್ ಸರ್ಟನಿಟಿ, ಹುಟ್ಟಿದ ಮೇಲೆ ಸಾಯಲೇಬೇಕು. ಆದರೆ ಅವು ನೆಕ್ಸ್ಟ್ 300 years ಪ್ಲಸ್ ಇರ್ತವೆ. ಅಲ್ಲಿವರೆಗೂ ಅದು ಇದು ಕೊಡುತ್ತೆ. ಹೋಗಿ ವಾಪಸ್ ನೋಡಿದ್ರೆ ಸರ್ ರೀಸೆಂಟ್ಲಿ ನೋಡಿದ್ದೀನಿ. ಏನ್ ಅನಿಸ್ತು? ಅನ್ಥಿಂಕಬಲ್, ಯು ಕೆನಾಟ್ ಇಮ್ಯಾಜಿನ್.